ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು ಈವ್ನಿಂಗು. ನಾನು ಆವಾಗ ತಾನೇ ಫ್ರೆಶ್ ಅಪ್ ಆಗಿದ್ದೆ. ಸೊ ಲೇಟ್ ಆಯಿತು ನಾನು ಫ್ರೆಶ್ ಅಪ್ ಆಗೋದು. ಫ್ರೆಶ್ ಅಪ್ ಆದಮೇಲೆ ಏನು ಮಾಡಿಕೊಡ್ತೀಯಾ ಅಂತ ಕೇಳಿದ್ರು ಸ್ನ್ಯಾಕ್ಸ್ಗೆ. ಸೊ ಅದಕ್ಕೆ ಮಂಗಳೂರು ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನೇ ಮಾಡ್ತಾಯಿದ್ದೀನಿ. ನಾವು ಮಂಗಳೂರು ಬೋಂಡ ಅಂತೀವಿ, ಸುಮಾರು ಜನ ಗೋಲಿ ಬಜ್ಜಿ ಅಂತ ಹೇಳ್ತಾರೆ ಮಂಗಳೂರು ಸೈಡಲ್ಲೆಲ್ಲ, ಹಾಗೆಯೇ ಹೇಳೋದು. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನೂ ಸಹ ನಾನು ರೆಡಿ ಮಾಡಿಕೊಂಡೆ. ನಾನು ಅರ್ಧ ಕೆ ಜಿದು ಪ್ಯಾಕೆಟ್ ಇತ್ತಲ್ಲ ಅಂತ ಅದನ್ನೇ ತೋರಿಸ್ದೆ ಅಷ್ಟೇ. ಅಳತೆ ಮಾಡಿ ಹಾಕ್ಕೊಳ್ಳಿ, ನನ್ನ ಕಣ್ಣಲ್ಲೇ ಅಳತೆ ಮಾಡಿ ಹಾಕ್ಕೋತೀನಿ. ಆ್ಯಂಡ್ ಅದಕ್ಕೆ ಕರ್ಬೇವಿನ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಜೀರಿಗೆ ಎತ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಕಾಯಿ ತುರಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮೊಸರು ಮತ್ತು ನಾನು ಕಡಲೆಬೇಳೆನ ನೀರಲ್ಲಿ ನೆನೆಸಿ ಹಾಕಿಟ್ಟಿದ್ದೀನಿ. ನೆನೆಸಿ ಹಾಕಿಟ್ರೆ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಒಬ್ಬೊಬ್ಬರು ಕಡಲೆಬೇಳೆ ಯೂಸ್ ಮಾಡಲ್ಲ, ಬಟ್ ನಾನು ಯೂಸ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಲೋಟದಲ್ಲಿ ನೀರು ಸಹ ಇಟ್ಕೊಂಡಿರಿ. ಬರೀ ಮೊಸರಲ್ಲೇ ಕಲಿಸ್ಬೇಕು ಅಂತ ಏನಿಲ್ಲ, ನೀರಾಗೂ ಸಹ ಕಲಿಸ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಪದಾರ್ಥ ಅಂತ ಇಷ್ಟು ನೋಡ್ಕೊಂಡ್ರಿ ತಾನೆ ಇವಾಗ ಏನೇನು ಬೇಕು ಅಂತ. ಆ್ಯಂಡ್ ಒಬ್ಬೊಬ್ಬರು ಸೋಡಾ ಹಾಕ್ತಾರೆ, ನಾನು ಸೋಡಾ ಯೂಸ್ ಮಾಡಲ್ಲ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಫಸ್ಟೇ ಹೇಳ್ದಂಗೆ ನಾನು ಕಣ್ಣಲ್ಲೇ ಅಳತೆ ಮಾಡ್ಕೋತೀನಿ. 1 ಕಪ್ ಮೊಸರು ತೊಗೊಂಡಿದ್ದೀನಲ್ವ, ಸೊ ಅದಕ್ಕೆ 2 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಳ್ಳಿ ನೀವು. ನಾನು ಅಲ್ಲೇ ಕಣ್ಣಲ್ಲೇ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಆ್ಯಂಡ್ ಅದಕ್ಕೆ ಸ್ವಲ್ಪ ಮೊಸರು, ಒಂದೇ ಸತಿ ಮೊಸರು ಹಾಕ್ಕೊಡ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಫಸ್ಟ್ ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಳ್ಳಿ ಸಾಕು. ಏಕೆಂದರೆ ಒಂದೇ ಸತಿ ಹಾಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಕಲಿಸ್ಕೊಳಕ್ಕಾಗಲ್ಲ. ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಉಪ್ಪು ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಳಿ. ಗಂಟಾಗಬಾರ್ದು, ಅದು ಗಂಟಾಗ್ಬಿಟ್ರೆ ಚೆನ್ನಾಗಿರಲ್ಲ. ಮಿಕ್ಸ್ ಮಾಡ್ತಾ ಅದು ಹೆಂಗೆ ಮಿಕ್ಸ್ ಆಗುತ್ತೋ ಅದಾದಮೇಲೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅಳತೆ ನೋಡಿಕೊಂಡು ಕಲಿಸ್ಕೊಳ್ಳಿ ಕ್ಲೀನಾಗಿ. ಒಂದೇ ಸತಿ ಮಾತ್ರ ಮೊಸರು ಹಾಕಬೇಡಿ. ಸೊ ನೋಡಿ, ನಾನು ಅಷ್ಟೇ ಒಂದು ಸತಿ ಹಾಕಿಲ್ಲ, 2 ಸತಿ ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಅದು ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಆ ಥರ ಇರಬೇಕು. ಒಬ್ಬೊಬ್ಬರು ಸೋಡಾ ಯೂಸ್ ಮಾಡ್ತಾರೆ, ನಾನು ಸೋಡಾ ಯೂಸ್ ಮಾಡಲ್ಲ. ಅದೆಲ್ಲ ಕಲಸಾದ್ಮೇಲೆ ನೋಡಿ ನೀರು ಹಾಕೋತಾ ಇದ್ದೀನಿ ನಾನು. 20 ನಿಮಿಷ ನೆನೆಸಿಡ್ತೀನಿ ನಾನು. ಇವಾಗ ಅದಕ್ಕೆ ಏನೇನು ಪದಾರ್ಥ ತೋರಿಸಿದ್ನೋ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಸೋಡಾ ಹಾಕಿದ್ರೆ ಏನಂದರೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ, ಆಮೇಲೆ ಎಣ್ಣೆ ಏರ್ಬಿಡುತ್ತೆ. ಸಾಫ್ಟ್ನೆಸ್ ಅಂತ ಅದು ಅರ್ಜೆಂಟಿಗೆ ಬೇಕು ಅಂದವ್ರು ಸೋಡಾ ಹಾಕೋಬೇಕು ಅಷ್ಟೇ. ದಯವಿಟ್ಟು ಜಾಸ್ತಿ ಯಾರು ಸೋಡಾ ಯೂಸ್ ಮಾಡಬೇಡಿ. ಸೊ ನೋಡಿ, ನಾನು ಎಲ್ಲನೂ ಕಲಸಿ ಇಟ್ಟಿದ್ದೀನಿ. ಫೈನಲಾಗಿ ಒಂದು 20 ನಿಮಿಷ ನೆನೆಯಕ್ಕೆ ಬಿಡೋಣ. 20 ನಿಮಿಷ ನೆನೆದ್ರೆ ಅದೇನೇ ಸಾಫ್ಟಾಗಿ ಬರುತ್ತೆ. ನನಗಾಗಲ್ಲಪ್ಪ, ಟೈಮ್ ಇಲ್ಲ, ನೆಂಟರು ಬಂದಿದ್ದಾರೆ, ಅರ್ಜೆಂಟಾಗಿ ಮಾಡಬೇಕು ಅನ್ನೋರು ಮಾತ್ರ ಸೋಡಾ ಯೂಸ್ ಮಾಡಿ, ಇಲ್ಲ ಅಂದರೆ ಸೋಡಾ ಯೂಸ್ ಮಾಡಬೇಡಿ. ಮತ್ತು ನಾನು ಏನು ನೆನೆಸಿಟ್ಟಿದ್ನೋ ಆ ಕಡಲೆಬೇಳೆನೂ ಸಹ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಕಾದಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಬಿಟ್ಟು ನೋಡಿದೆ ಫಸ್ಟು. ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ಪೂರ್ತಿ ಬಿಟ್ಬಿಟ್ಟು ಅದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು. ಅಲ್ಲಿ ತನಕನೂ ಸ್ವಲ್ಪ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಸೀದೋಗ್ಬಿಟ್ಟಂಗೆ ಆಗ್ಬಿಡುತ್ತೆ, ಎಲ್ಲ ಬ್ಲ್ಯಾಕ್ ರೀತಿ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ನೋಡಿ ಇದು ಹೇಗೆ ಉಬ್ಬಿದೆ ಅಂತೇಳಿ. ನಾನು ಸೋಡಾ ಹಾಕಿಲ್ಲ, ಏನಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ. ಅದು ನೆನೆಸಿಟ್ಟಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ 20 ಮಿನಿಟ್ಸ್ ಇಲ್ಲ ಅಂದರೆ 1 ಅವರ್ ಬೇಕಾದ್ರೂ ನೀವು ನೆನೆಸ್ಬೋದು. ನೀವು ಎಷ್ಟು ನೆನೆಸ್ತೀರೋ ಅಷ್ಟು ಸಾಫ್ಟಾಗಿ ಅದು ಬರುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಸ್ವಲ್ಪ ಜಾಸ್ತಿ ತೆಳ್ಳಗೂ ಆಗಬಾರ್ದು, ಜಾಸ್ತಿ ಗಟ್ಟಿಗೂ ಆಗಬಾರ್ದು. ಗಟ್ಟಿ ಆಗಿಬಿಟ್ರೂ ಅದು ಗಟ್ಟಿ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಫೈನಲಿ ನೋಡಿ ರೆಡಿಯಾಗಿದೆ, ಮಾಡಿದ್ದೀನಿ. ಟೇಸ್ಟ್ ಮಾಡೋಣ ಅಂಥೇಳಿ ನಾನೇ ಟೇಸ್ಟ್ ಮಾಡ್ತಾಯಿದ್ದೆ ಫಸ್ಟು. ಅದಕ್ಕೆ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ ಆಮೇಲೆ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪಿನ ಚಟ್ನಿ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಲ್ಲೆಲ್ಲೂ ಪುದೀನ ಸೊಪ್ಪಿಲ್ಲ ಹತ್ರದಲ್ಲಿ, ಮಾರ್ಕೆಟ್ಗೆ ಹೋಗಬೇಕು. ಆದ್ದರಿಂದ ನಾನು ಅದಕ್ಕೆ ನೆಂಚ್ಕೊಳ್ಳೋಕೆ ಏನೂ ಮಾಡಲಿಲ್ಲ. ಊಟಕ್ಕೂ ಆಗುತ್ತೆ ಅಂತೇಳಿ ಸ್ವಲ್ಪ ಬಿಟ್ಟಿದೆ, ಇನ್ನು ಊಟಕ್ಕೆ ನೆಂಚ್ಕೊಳ್ಳೋಣ ಅಂತ ಹೇಳಿ. ಸೊ ನಾನು ಒಬ್ಬಳೇ ಟೇಸ್ಟ್ ಮಾಡ್ತಾಯಿದ್ರೆ ಅವ್ರು ಅಲ್ಲಿಂದನೇ ಕೂಗ್ಕೋತವ್ರೆ, ನೀನೇ ತಿಂದ್ಬಿಟ್ಟು ನೀನೇ ವಿಡಿಯೋ ಮಾಡ್ಕೊ, ನೀನೇ ತಿನ್ಕೋ ಅಂತೇಳಿ. ಅದಕ್ಕೆ ತೊಗೊಂಡೋಗಿ ಅವ್ರಿಗೂ ಕೊಡ್ತೀನಿ ಅವ್ರಿಗೂ, ಆದರೆ ಅಷ್ಟೊಂದು ಅರ್ಜೆಂಟು, ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಟೇಸ್ಟ್ ಹೇಳು ಸರಿ ಆಯಿತು ತಿಂದ್ಬಿಟ್ಟು ಅಂತ ಹೇಳಿ ಕೊಟ್ಟರೆ, ನೋಡಿ ಅಲ್ಲಿ ಸುಮ್ಮನೆ ತಿಂತವ್ರೆ ಅಷ್ಟೇ ಹೊರತು ಟೇಸ್ಟೇ ಹೇಳ್ತಿರ್ಲಿಲ್ಲ. ಆಮೇಲೆ ನಾನು ಟೇಸ್ಟ್ ಹೇಳು ಅಂತಂದಮೇಲೆ, ಇರು ಬಿಸಿ ಸ್ವಲ್ಪ ಬಿಸಿ ಸ್ವಲ್ಪ ರುಚಿ ಬೇಕಿತ್ತಂತೆ ಅವ್ರಿಗೆ. ನಮಗೆ ಸಾಕಾಗಿತ್ತು, ಅವ್ರು ಯಾವಾಗಲೂ ರುಚಿ ಜಾಸ್ತಿಯಾಗೇ ತಿನ್ನೋದು.
ನಾವು ಕಮ್ಮಿಗೆ ತಿಂತೀವಿ. ಸಾಲ್ಟ್ ಓಕೆನಾ, ಅದನ್ನು ನಾವು ಕಮ್ಮಿನೇ ತಿಂತೀವಿ, ಅವ್ರು ಸ್ವಲ್ಪ ಜಾಸ್ತಿ. ಅವ್ರ ಚಿಕ್ಕ ಮಗಳು ಕೆಚಪ್ ಹಾಕಿ ತಿನ್ನಿಸು ಅಂತ ಹೇಳಿ ಕೆಚಪ್ ಕೊಡ್ತಾಯಿದ್ಲು. ಹೊಸ ಟೇಸ್ಟು ಪ್ರಯೋಗ ಮಾಡೋಣ ಅಂತ ಹೇಳಿ ನಾವು ತಿಂದ್ವಿ. ನನ್ನ ಚಿಕ್ಕ ಮಗಳು ಏನು ಗೊತ್ತಾ, ಬೋಂಡ ಬಜ್ಜಿ ಅದೆಲ್ಲ ಏನೂ ತಿನ್ನಲ್ಲ ಅವಳು. 3 ಟೈಮ್ ಊಟ ಬಿಟ್ರೆ ಅಷ್ಟೇ. ಬೇಕಾದ್ರೆ ಹಣ್ಣು ಕೊಟ್ಟರೆ ಇಷ್ಟು ಬೇಕಾದ್ರೂ ತಿಂತಾಳೆ. ಈ ಆಯಿಲ್ ಐಟಮ್ಗಳೆಲ್ಲ ತಿನ್ನಲ್ಲ. ಇವಾಗ ಅವರಪ್ಪ ಕೆಚಪ್ ಹಾಕ್ಕೊಂಡು ತಿಂದ್ರಲ್ಲ ಅಂತ ಹೇಳಿ ನನಗೆ ಕೊಟ್ಟಿಲ್ಲ ನೀನು ಅಂತೇಳಿ ಜಗಳ ಆಡ್ತಾಯಿದ್ಲು. ಸೊ ಆಮೇಲೆ ಕೆಚಪ್ ಮೇಲೆ ಹಾಕ್ಕೊಟ್ಮೇಲೆ ಅವಳು ತಿಂದ್ಲು. ಅವರಪ್ಪ ಎಲ್ರಿಗೂ ತಿನ್ನಿಸಿದ್ರು. ಅವಳು ಇವಾಗ ಫ್ರೆಶ್ ಅಪ್ ಆಗಿದ್ಲು, ನನ್ನ ದೊಡ್ಡ ಮಗಳೂ. ಸೊ ಎಲ್ಲರೂ ಟೇಸ್ಟ್ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ